ಅಲ್ಲ ಈಗ ಅವರು ಹೋಗಿದ್ದವ್ರು ಒಬ್ಬರದೇ ಅಂತಲ್ಲ, ಅಂದರೆ ಅವರ ತಂದೆನೇ ಸ್ವತಃ ನಿಮ್ಮ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಮಗ ಅಲ್ಲಿ ಹೋಗಿದ್ದು ಅನ್ನೋದು ಈಗ ಚರ್ಚೆಗೆ ಮೂಲ ಕಾರಣ ಆಗಿರುವಂಥದ್ದು. ಸರ್, ನಾನು ಒಂದು ಮಾತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ತಂದೆಯವರು ನಾನು ಚಿಕ್ಕವಳಿದ್ದಾಗ ಭಾಳ ಸ್ವಲ್ಪ ಬ್ಯುಸಿ ಆಗಿರ್ತಿದ್ರು. ಈ ವಾಸ್ ಅ ವೆರಿ ಬ್ಯುಸಿ ಮ್ಯಾನ್. ಸೊ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಬೆಳೆದಿರೋದು ನಮ್ಮ ದೊಡ್ಡಪ್ಪರ ಮಡ್ಲಿನಲ್ಲಿ. ಸೊ ನಾನು ತುಂಬ ಸಮಯ ಅವ್ರ ಜೊತೆ ಕಳೆದಿದ್ದೀನಿ. ನಾನು ಬಿಫೋರ್ ಐ ವೆಂಟ್ ಫಾರ್ ಎಜುಕೇಷನ್, ಬೆಂಗಳೂರಿಗೆ ಎಜುಕೇಷನ್ಗೆ ಹೋಗೋಕ್ಕಿಂತ ಮುಂಚೆ ಜಾಸ್ತಿ ಸಮಯ ನಾನು ಅವ್ರ ಜೊತೆ. ಇನ್ನೂ ಇಲ್ಲಿ ಬಂದ್ರೂ ಕೂಡ ಅವರು ನಮ್ಮ ತಂದೆಯವ್ರಿಗಿಂತ ಜಾಸ್ತಿ ಫ್ರೆಂಡ್ಲಿ ಇದ್ದಾರೆ. ನನ್ನ ಎಲ್ಲ ಮಕ್ಕಳಿಗೆ ಅವರು ಕೇರ್ ತೊಗೊತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಎಲ್ಲೇ ಹೋದ್ರೂ ಕೂಡ ಅವ್ರು ನನ್ನ ಪರವಾಗಿ ಬರ್ತಾರೆ. ನಾನು ಯಾವುದೇ ಪಕ್ಷದಲ್ಲಿ ಬೇರೆಯವ್ರು ಏನು ಮಾಡಲಿ ನನಗೆ ಗೊತ್ತಿಲ್ಲ, ಆದರೆ ಅವ್ರು ಮಾತ್ರ ನನ್ನ ಪರವಾಗಿರ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ. ಸೊ ಅದಕ್ಕೆ ಅವ್ರು ಬಂದಿದ್ದಾರೆ. ಅವ್ರ ಮಗಳಿದ್ದೀನಿ. ಅವ್ರು ನನಗೋಸ್ಕರ ಬರಲಿಲ್ಲ ಅಂದ್ರೆ ಮತ್ತೆ ಯಾರಿಗೋಸ್ಕರ ಬರ್ತಾರೆ? ಅಲ್ಲ, ಮಗ ಎಲ್ಲೇ ಹೋದ್ರು ಕೂಡ ಮಗಳ ಮೇಲಿನ ಪ್ರೀತಿ ಇಲ್ಲಿ ಕರ್ಕೊಂಡ್ಬಂದಿದೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಅವ್ರು ನನ್ನ ಮೇಲೆ ಜಾಸ್ತಿ ಪ್ರೀತಿ. ಇಡೀ ಫ್ಯಾಮಿಲಿಯಲ್ಲೇ ನನ್ನ ಮೇಲೆ ಜಾಸ್ತಿ ಪ್ರೀತಿ. ಯಾಕಂತಂದರೆ ನಾವು ಬಹಳ ಜಾಸ್ತಿ ಸಮಯವನ್ನು ಕಳೆದಿದ್ದೀವಿ. ನಾನು ಆಗಲಿ, ನನ್ನ ತಂಗಿ ತಮ್ಮ ಎಲ್ಲ ಆಗಿರಲಿ. ಸೊ ನನಗೆ ಅವ್ರ ಮೇಲೆ ವಿಶೇಷ ಪ್ರೀತಿ. ಅವ್ರು ಯಾವತ್ತಿದ್ರೂ ನಾನು ಎಲ್ಲೇ ಹೋದರೂ ನನ್ನ ಜೊತೆ ಬರ್ತಾರೆ ಅನ್ನೋದು ನನಗೆ ಭರವಸೆ ಇದೆ ಸರ್. ಈಗ ಇದೇ ಒಂದು ವಿಚಾರ ನಿಮಗಿದು ಕಾಮನ್ ಅನಿಸಿದ್ರು ಕೂಡ ಸ್ಥಳೀಯವಾಗಿ ಎಲ್ಲೋ ಒಂದು ಕಡೆ ವಿರೋಧಿಗಳಿಗೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇದನ್ನ ಆಡ್ಕೊಳಕ್ ಒಂದು ಅಸ್ತ್ರ ಇದ್ದಂಗೆ, ಯಾಕಂದ್ರೆ ಇಲ್ಲಿ ತಂದೆ ಇಲ್ಲಿರ್ತಾನೆ, ಮಗ BJP ಇಲ್ಲಿ ಅಂತ ಹೇಳ್ಕೊಂಡು ಟೀಕೆ ಮಾಡೋಕೆ ಒಂದು ವೆಪನ್ ಕೊಟ್ಟಂಗೆ ಆಯ್ತು. ಅವರು ನನ್ನ ಕಸಿನ್ ಬ್ರದರ್. ಹಿ ಈಸ್ ನಾಟ್ ಲೈಕ್ ನನ್ನ ಓನ್ ಬ್ರದರು. ಲೈಕ್ ಸತೀಶ್ ಸಂಪ್ರದಾಯ ಎಲ್ಲ ಇದ್ದಾರೆ ಇಲ್ಲಿ. ಐ ಆಮ್ ನಾಟ್ ಶೋರ್ ಇಫ್ ಯು ನೋ ಅವೇರ್ ಆಫ್ ದೆಮ್. ಆದರೆ ಅವರು ನಮ್ಮ ದೊಡ್ಡಪ್ಪ ಅವರ ಮಗ. ಅವರು ಯಾವತ್ತಿದ್ರೂ ಕೂಡ BJP ಪಕ್ಷದಲ್ಲಿ ಗುರುತಿಸಿ ಸುಮಾರು ಸಮಯ ಆಗಿದೆ. RSS ಅಲ್ಲಿ ಮತ್ತು ಬೇರೇನೂ ಇದರಲ್ಲಿ ಎಲ್ಲದರಲ್ಲೂ ಗುರುತಿಸಿ ಅವರು ಸ್ವಲ್ಪ ಸಮಯ ಆಗಿದೆ. ಸೊ ಅದಕ್ಕೆ ಇದು ನಿಮಗೆ ಹೊಸ ವಿಷಯ ಆಗಿರ್ಬೋದು, ಆದರೆ ಅವರು ಆಲ್ರೆಡಿ ಆ ಪಕ್ಷದಲ್ಲಿ ಗುರುತಿಸಿ ಸಾಕಷ್ಟು ಹೇಗಿದ್ರು ಆ ಪಕ್ಷದಲ್ಲಿ ಗುರುತಿಸಿ ಸ್ವಲ್ಪ ಸಮಯ ಆಗಿದೆ ಸರ್. ಅಲ್ಲ ಈಗ ಅವರು ಹೋಗಿದ್ದವ್ರು ಒಬ್ಬರದೇ ಅಂತಲ್ಲ, ಅಂದರೆ ಅವರ ತಂದೆನೇ ಸ್ವತಃ ನಿಮ್ಮ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಮಗ ಅಲ್ಲಿ ಹೋಗಿದ್ದು ಅನ್ನೋದು ಈಗ ಚರ್ಚೆಗೆ ಮೂಲ ಕಾರಣ ಆಗಿರುವಂಥದ್ದು. ಸರ್, ನಾನು ಒಂದು ಮಾತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ತಂದೆಯವರು ನಾನು ಚಿಕ್ಕವಳಿದ್ದಾಗ ಭಾಳ ಸ್ವಲ್ಪ ಬ್ಯುಸಿ ಆಗಿರ್ತಿದ್ರು. ಈ ವಾಸ್ ಅ ವೆರಿ ಬ್ಯುಸಿ ಮ್ಯಾನ್. ಸೊ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಬೆಳೆದಿರೋದು ನಮ್ಮ ದೊಡ್ಡಪ್ಪರ ಮಡ್ಲಿನಲ್ಲಿ. ಸೊ ನಾನು ತುಂಬ ಸಮಯ ಅವ್ರ ಜೊತೆ ಕಳೆದಿದ್ದೀನಿ. ನಾನು ಬಿಫೋರ್ ಐ ವೆಂಟ್ ಫಾರ್ ಎಜುಕೇಷನ್, ಬೆಂಗಳೂರಿಗೆ ಎಜುಕೇಷನ್ಗೆ ಹೋಗೋಕ್ಕಿಂತ ಮುಂಚೆ ಜಾಸ್ತಿ ಸಮಯ ನಾನು ಅವ್ರ ಜೊತೆ. ಇನ್ನೂ ಇಲ್ಲಿ ಬಂದ್ರೂ ಕೂಡ ಅವರು ನಮ್ಮ ತಂದೆಯವ್ರಿಗಿಂತ ಜಾಸ್ತಿ ಫ್ರೆಂಡ್ಲಿ ಇದ್ದಾರೆ. ನನ್ನ ಎಲ್ಲ ಮಕ್ಕಳಿಗೆ ಅವರು ಕೇರ್ ತೊಗೊತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಎಲ್ಲೇ ಹೋದ್ರೂ ಕೂಡ ಅವ್ರು ನನ್ನ ಪರವಾಗಿ ಬರ್ತಾರೆ. ನಾನು ಯಾವುದೇ ಪಕ್ಷದಲ್ಲಿ ಬೇರೆಯವ್ರು ಏನು ಮಾಡಲಿ ನನಗೆ ಗೊತ್ತಿಲ್ಲ, ಆದರೆ ಅವ್ರು ಮಾತ್ರ ನನ್ನ ಪರವಾಗಿರ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ. ಸೊ ಅದಕ್ಕೆ ಅವ್ರು ಬಂದಿದ್ದಾರೆ. ಅವ್ರ ಮಗಳಿದ್ದೀನಿ. ಅವ್ರು ನನಗೋಸ್ಕರ ಬರಲಿಲ್ಲ ಅಂದ್ರೆ ಮತ್ತೆ ಯಾರಿಗೋಸ್ಕರ ಬರ್ತಾರೆ? ಅಲ್ಲ, ಮಗ ಎಲ್ಲೇ ಹೋದ್ರು ಕೂಡ ಮಗಳ ಮೇಲಿನ ಪ್ರೀತಿ ಇಲ್ಲಿ ಕರ್ಕೊಂಡ್ಬಂದಿದೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಅವ್ರು ನನ್ನ ಮೇಲೆ ಜಾಸ್ತಿ ಪ್ರೀತಿ. ಇಡೀ ಫ್ಯಾಮಿಲಿಯಲ್ಲೇ ನನ್ನ ಮೇಲೆ ಜಾಸ್ತಿ ಪ್ರೀತಿ. ಯಾಕಂತಂದರೆ ನಾವು ಬಹಳ ಜಾಸ್ತಿ ಸಮಯವನ್ನು ಕಳೆದಿದ್ದೀವಿ. ನಾನು ಆಗಲಿ, ನನ್ನ ತಂಗಿ ತಮ್ಮ ಎಲ್ಲ ಆಗಿರಲಿ. ಸೊ ನನಗೆ ಅವ್ರ ಮೇಲೆ ವಿಶೇಷ ಪ್ರೀತಿ. ಅವ್ರು ಯಾವತ್ತಿದ್ರೂ ನಾನು ಎಲ್ಲೇ ಹೋದರೂ ನನ್ನ ಜೊತೆ ಬರ್ತಾರೆ ಅನ್ನೋದು ನನಗೆ ಭರವಸೆ ಇದೆ ಸರ್. ಈಗ ಇದೇ ಒಂದು ವಿಚಾರ ನಿಮಗಿದು ಕಾಮನ್ ಅನಿಸಿದ್ರು ಕೂಡ ಸ್ಥಳೀಯವಾಗಿ ಎಲ್ಲೋ ಒಂದು ಕಡೆ ವಿರೋಧಿಗಳಿಗೆ ಇದನ್ನು ಆಡ್ಕೊಳಕ್ಕೆ ಒಂದು ಅಸ್ತ್ರ ಇದ್ದಂಗೆ, ಯಾಕಂದ್ರೆ ಇಲ್ಲಿ ತಂದೆ ಇಲ್ಲಿರ್ತಾನೆ, ಮಗ BJP ಇಲ್ಲಿ ಅಂತ ಹೇಳ್ಕೊಂಡು ಟೀಕೆ ಮಾಡೋಕೆ ಒಂದು ವೆಪನ್ ಕೊಟ್ಟಂಗೆ ಆಯ್ತು. ಅವರು ನನ್ನ ಕಸಿನ್ ಬ್ರದರ್. ಹಿ ಈಸ್ ನಾಟ್ ಲೈಕ್ ನನ್ನ ಓನ್ ಬ್ರದರು. ಲೈಕ್ ಸತೀಶ್ ಸಂಪ್ರದಾಯ ಎಲ್ಲ ಇದ್ದಾರೆ ಇಲ್ಲಿ. ಐ ಆಮ್ ನಾಟ್ ಶೋರ್ ಇಫ್ ಯು ನೋ ಅವೇರ್ ಆಫ್ ದೆಮ್. ಆದರೆ ಅವರು ನಮ್ಮ ದೊಡ್ಡಪ್ಪ ಅವರ ಮಗ. ಅವರು ಯಾವತ್ತಿದ್ರೂ ಕೂಡ BJP ಪಕ್ಷದಲ್ಲಿ ಗುರುತಿಸಿ ಸುಮಾರು ಸಮಯ ಆಗಿದೆ. RSS ಅಲ್ಲಿ ಮತ್ತು ಬೇರೇನೂ ಇದರಲ್ಲಿ ಎಲ್ಲದರಲ್ಲೂ ಗುರುತಿಸಿ ಅವರು ಸ್ವಲ್ಪ ಸಮಯ ಆಗಿದೆ. ಸೊ ಅದಕ್ಕೆ ಇದು ನಿಮಗೆ ಹೊಸ ವಿಷಯ ಆಗಿರ್ಬೋದು, ಆದರೆ ಅವರು ಆಲ್ರೆಡಿ ಆ ಪಕ್ಷದಲ್ಲಿ ಗುರುತಿಸಿ ಸಾಕಷ್ಟು ಹೇಗಿದ್ರು ಆ ಪಕ್ಷದಲ್ಲಿ ಗುರುತಿಸಿ ಸ್ವಲ್ಪ ಸಮಯ ಆಗಿದೆ ಸರ್.